ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ವೀಡಿಯೋ ಮಾಡ್ತಿರೋದು ನಮ್ಮ ಮನೇಲಿ ಇವತ್ತು ಪೂರಿ ಸಾಗು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಬೆಳಗ್ಗೆ ತೋರಿಸ್ದಂಗೆ ನಾನು 2 ಅವರ್ಸ್ ಮುಂಚೆ ಹಿಟ್ಟನ್ನು ಕಲಸಿದ್ದೆ ಪೂರಿ ಮಾಡಲಿಕ್ಕೆ. ಅದು ಯಾವ ಥರ ಆಗಿದೆ ನೋಡಿ, ಇಷ್ಟು ಮೆತ್ತಗೆ ನೋಡಿ, ಇಷ್ಟು ಚೆನ್ನಾಗಿ ನೆಂದಿದೆ. ಇಷ್ಟು ಚೆನ್ನಾಗಿ ನೆನೆಬೇಕು ಹಿಟ್ಟು. ಇಷ್ಟು ಚೆನ್ನಾಗಿ ನೆಂದಷ್ಟು ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ. ಇಷ್ಟು ನಾನೀಗ ಕಲಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಆಗಿದೆ, ಪೂರಿ ಹಿಟ್ಟು ರೆಡಿಯಾಗಿದೆ ಪೂರಿ ಮಾಡಲಿಕ್ಕೆ. ಇದನ್ನು ನಾವೀಗ ಪಕ್ಕಕ್ಕಿಟ್ಟು ನೆಕ್ಸ್ಟು ಈಗ ಸಾಗುನ ಮಾಡ್ತಾಯಿದ್ದೀವಿ. ಸಾಗುಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀವಿ. ಇದನ್ನು ಬೇಯಿಸ್ಕೊಂಡು ಮ್ಯಾಶ್ ಮಾಡಬೇಕು. ನಾನು ಅದನ್ನು ಸಿಪ್ಪೆ ತೆಗೆದು ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದಕ್ಕೆ ಒಂದು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದೊಡ್ಡದಾಗಿದ್ದರೆ ತಿನ್ನಲಿಕ್ಕೆ ಬಾಯಿಗೆ ಅದೇ ಸಿಗುತ್ತೆ. ಇಷ್ಟು ಈ ಪ್ರಕಾರ ಹೆಚ್ಚಿದ್ರೆ ನಿಮಗೆ ಬೇಯಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಖಾರ ರೆಸಿಪಿ ಅಂತ. ಈ 3 ಆಯಿತು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಯಾಕೆ ಅಂತ ಅಂದರೆ ಈ ಆಲೂಗಡ್ಡೆ ಸಾಗುಗೆ ತುಂಬಾ ತೆಳು ಬರುತ್ತೆ. ಇದನ್ನು ನಾವು ನೀಟಾಗಿ ಕಲಸಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಗಟ್ಟಿಯಾಗೂ ಬರುತ್ತೆ ಸಾಗು. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬರುತ್ತೆ. ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ನಾವು ಪೂರಿ ಮಾಡಲಿಕ್ಕೆ ಎಣ್ಣೆನ ಹಾಕಿದ್ದೀವಿ ಬಾಣಲೆಗೆ. ಇದು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಬೇಕದು. ಚೆನ್ನಾಗಿ ಎಣ್ಣೆ ಕಾದರೆ ಪೂರಿನೂ ಚೆನ್ನಾಗಿ ಕರಿಲಿಕ್ಕೆ ಬರುತ್ತೆ. ಎಣ್ಣೆ ಇಟ್ಟಿದ್ದೀನಿ. ಈಗ ಸಾಗು ಮಾಡಲಿಕ್ಕೆ ಚಕ್ಕಲ್ಲೂ ಕೂಡ ಸಾಗು ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿಯೋವರೆಗೂ ಬಿಡಬೇಕು. ಸಾಸಿವೆ ಹಾಕಾಯಿತು. ಸ್ವಲ್ಪ ಜೀರಿಗೆ ಹಾಕೋತೀನಿ. ಇಷ್ಟು ಜೀರಿಗೆ ಅಂದರೆ ಸ್ವಲ್ಪ ತುಂಬಾ ಬೇಡ. ನೆಕ್ಸ್ಟ್ ಈಗ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿಲ್ಲ, ಹಸಿಮೆಣ್ಸಿನ್ಕಾಯಿ ಇನ್ನೇನು ಫ್ರೈ ಮಾಡ್ತೀವಿ. ಇಟ್ಕೊಂಡಿದ್ದ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಗೆ ಫ್ರೈ ಆಗಬೇಕು. ಈ ಸಾಗು ಮಾಡೋದು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ, ಬೇಗ ಇದು ಮ್ಯಾಶ್ ಮಾಡಬೇಕಾದ್ರೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ಕೂಡ ಹಾಕೋಬೋದು. ಈಗ ಬರೀ ಸ್ವಲ್ಪನೇ ಹಾಕಿದ್ರೆ ಸಾಕು. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಫುಲ್ಲು ಈರುಳ್ಳಿ ಮೆಣಸಿನ್ಕಾಯಿ ಮ್ಯಾಶ್ ಆಗಿದೆ. ಈಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ನಾವು, ಬೇಯಿಸಿರೋ ಆಲೂಗಡ್ಡೆನ ಇದು ಚಿಕ್ಕದಾಗಿ ಮ್ಯಾಶ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕಬೇಕು. ಅದನ್ನು ಫುಲ್ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ಅದೇನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನು ಹಾಕಿದ್ದೀವೋ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆನ. ಈಗ ಇದರಲ್ಲಿ 1 ಗ್ಲಾಸ್ನ ನೀರು ತೊಗೊಂಡಿದ್ದೀನಿ ನಾನು. ಯಾಕಂದರೆ ಸ್ವಲ್ಪ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಒಂದು ಹದಕ್ಕೆ ಯಾವ ಥರ ಸಾಗು ಹದಕ್ಕೆ ಮಾಡ್ಕೊ.
ಸೊ ಇದರಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ನ ನೀರು ಹಾಕೋತಾ ಇದ್ದೀನಿ. ಸೊ ಇಷ್ಟು ತೆಳ್ಳಗಾದರೆ ಸಾಕು. ನೋಡಿ ಈಗ ಅದು ಕುದೀತಾ ಇದೆ, ಒಂದು ಕುದಿ ಬಂದಿದೆ. ನಾವು 1-2 ಸ್ಪೂನ್ ಕಡಲೆ ಹಿಟ್ಟನ್ನ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ವಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದು ತೀರಾ ಗಂಟಾಗದೇ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದನ್ನು. ಅದು ನೀವು ಕಲಿಸ್ತಾ ಗಟ್ಟಿ ಆಗುತ್ತೆ ಸ್ವಲ್ಪ. ಸೊ ಈಗ ಅದನ್ನು ಒಂದು 5 ನಿಮಿಷ ಬೇಗ ಬಿಡಬೇಕು ಕುದಿಯೋಕ್ಕೆ. ಈಗ ಅದನ್ನು ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಹಾಕಿರೋದನ್ನ ಒಂದು ಕುದಿ ಬರೋವರೆಗೂ ಕುದಿಸಿದೆ. ಇಷ್ಟು ಗಟ್ಟಿಯಾಗಿದೆ. ಈ ಹದಕ್ಕಿದ್ರೂ ಸಾಕು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.